ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕಂಪ್ಲೇಂಟ್ ಬಾಕ್ಸ್ ನಲ್ಲಿ ಹೊತ್ತು ತಂದಿರುವ ವಿಚಾರ ಇದೆಯಲ್ಲ, ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗೆ ಸಂಬಂಧಪಟ್ಟದ್ದು. ನಮ್ಮ ಕರ್ನಾಟಕದ ಐತಿಹಾಸಿಕ ಪಾರಂಪರಿಕ ನಗರ, ಅದರಲ್ಲೂ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಮಾಜಿ ರಾಷ್ಟ್ರಪತಿ ರಾಧಾಕೃಷ್ಣನ್ ಅವರ ಬಂಗಲೆ ಈಗ ಅನಾಥ ಆಗಿದೆ. ಅದೇನ್ ಕತೆ? ಇದೇ ಈ ಹೊತ್ತಿನ ಕಂಪ್ಲೇಂಟ್ ಬಾಕ್ಸ್. ನಾನು ಸಾಹಿಲ್. ಸಿದ್ದರಾಮಯ್ಯರ ಇಡೀ ಕ್ಯಾಬಿನೆಟ್ ಕೂಡ ಈ ಸುದ್ದಿಯನ್ನು ಗಮನಿಸಬೇಕು, ಈ ಸ್ಟೋರಿಯನ್ನು ನೋಡಬೇಕು. ಸಾಂಸ್ಕೃತಿಕ ನಗರ ಮೈಸೂರಿನ ಶಾಸಕರೇ, ಅಲ್ಲಿನ ಜನಪ್ರತಿನಿಧಿಗಳೇ, ಒಂದು ದೇಶದ ಮಾಜಿ ರಾಷ್ಟ್ರಪತಿ ರಾಧಾಕೃಷ್ಣರಂತಹ ಆ ವ್ಯಕ್ತಿತ್ವಗಳ ಬಂಗಲೆ ಇವತ್ತು ಅನಾಥ ಆಗಿದೆ, ಭೀಕರ ದುಸ್ಥಿತಿಯನ್ನು ಎದುರಿಸ್ತಾ ಇದೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? 54 ಲಕ್ಷ ರೂಪಾಯಿ ಸಾರ್ವಜನಿಕರ ಹಣವನ್ನ ನೀರಲ್ಲಿ ಹೋಮ ಮಾಡಿದ್ರ? ಮೈಸೂರಿನಿಂದ ಫ್ರೀಡಂ ಕಂಪ್ಲೇಂಟ್ ಬಾಕ್ಸ್ ಬಿಗ್ ಬ್ರೇಕಿಂಗ್ ಇದೆ. ಡಾಕ್ಟರ್ ರಾಧಾಕೃಷ್ಣನ್ ಬಂಗಲೆಗೆ ಭೀಕರ ದುಸ್ಥಿತಿ. 54 ಲಕ್ಷ ರೂಪಾಯಿ ಸಾರ್ವಜನಿಕ ಹಣ ನೀರಲ್ಲಿ ಹೋಮ. ಮಾಜಿ ರಾಷ್ಟ್ರಪತಿ ಹೆಸರಿಗಾದ್ರೂ ಇಲ್ವಾ ಬೆಲೆ? ಸರ್ವಪಲ್ಲಿ ರಾಧಾಕೃಷ್ಣನ್ ವಾಸವಿದ್ದ ಬಂಗಲೆಯ ಪರಿಸ್ಥಿತಿ ಹೇಗಿದೆ ಗೊತ್ತಾ? ರಾಧಾಕೃಷ್ಣನ್ ಅವರಿದ್ದ ಬಂಗಲೆಗೆ ಅಧೋಗತಿ ಯಾಕೆ? ಇದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವೋ, ಜನಪ್ರತಿನಿಧಿಗಳ ತಾತ್ಸಾರ ಮನೋಭಾವವು? ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್, ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸಿಗೆ ಬಂದಿದೆ ಈ ದೂರು. ಮೈಸೂರಿನ ಜನಪ್ರತಿನಿಧಿಗಳು ಗಮನಿಸಬೇಕಿದನ್ನ. ಐತಿಹಾಸಿಕ ಬಂಗಲೆ ಮತ್ತು ಪಾಳು ಬಿದ್ದ ರಾಷ್ಟ್ರಪತಿಯ ಬಂಗಲೆ, ಪ್ರಸಿದ್ಧ ಪಾರಂಪರಿಕ ತಾಣ, ಪ್ರವಾಸಿಗರಿಂದ ದೂರ ಇದೆ. ಮೈಸೂರು ವಿವಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶಗಳು ವ್ಯಕ್ತವಾಗಿದೆ. ಗ್ರಂಥಾಲಯವಾಗಿದ್ದ ಇತಿಹಾಸ ಪ್ರಸಿದ್ಧ ಕಟ್ಟಡಕ್ಕೆ ಬಿತ್ತ ಬೀಗ. ಭವ್ಯ ಇತಿಹಾಸದ ಬಂಗಲೆ ಭೂತ ಬಂಗಲೆ ಆಗುತ್ತಿರುವುದೇಕೆ? ಮೈಸೂರು ವಿವಿ ಅಧಿಕಾರಿಗಳೇ ಉತ್ತರ ಕೊಡಿ. ಭವ್ಯ ಇತಿಹಾಸದ ಹೆಮ್ಮೆಯ ಜಾಗಕ್ಕೆ ಬಿತ್ತು ಬೀಗ ಯಾಕೆ? ಪಾರಂಪರಿಕ ಕಟ್ಟಡ ಪ್ರಿಯರ ಆಕ್ರೋಶಕ್ಕೂ ಇದು ಕಾರಣ ಆಗಿದೆ. ಮೈಸೂರಿಗರ ಒಕ್ಕೊರಳಿನ ಆಗ್ರಹಕ್ಕೆ ಬೆಲೆ ಸಿಗುತ್ತಾ? ವ್ಯವಸ್ಥೆಯ ನಿರ್ಲಕ್ಷ್ಯಕ್ಕೆ ಕಣ್ಣೀರು ಹಾಕ್ತಿದೆ ಇತಿಹಾಸ. ನಮ್ಮ ದೇಶದ ಇತಿಹಾಸಗಳು ಮರೆಯಾಗುತ್ತಿದೆ ಅನ್ನೋ ಆತಂಕದ ನಟ್ಟ ನಡುವೆ ಇತಿಹಾಸ ಪ್ರಸಿದ್ಧ ಒಂದು ವ್ಯಕ್ತಿತ್ವ, ಅದನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಈ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನದ್ದು, ಈ ರಾಜ್ಯದ ಪ್ರತಿಯೊಬ್ಬ ಜನಪ್ರತಿನಿಧಿಯದ್ದು. ಹಸಿ ಹಸಿಯಾಗಿ ಕಣ್ಣಿಗೆ ಕಾಣಬೇಕಿದ್ದ ಐತಿಹಾಸಿಕ ಪರಂಪರೆ ಇವತ್ತು ನಮ್ಮ ಕಣ್ಣು ಮುಂದೆಯೇ ಬೀಗ ಹಾಕಲ್ಪಡ್ತಾ ಇದೆ. ಆಧುನಿಕ ಅನಾಥ ಭಾವ ಕಾಡ್ತಾ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಮ್ಮೆಗೆ ಕುತ್ತು. ರಾಷ್ಟ್ರಪತಿ ಇದ್ದ ಬಂಗಲೆಗೇಕೆ ಈ ದುಸ್ಥಿತಿ? ಇತಿಹಾಸ ಧೂಳು ಪಾಲಾಗ್ತಿದ್ರು, ಅಧಿಕಾರಿಗಳು ಮಾತ್ರ ಸೈಲೆಂಟ್, ನಮಗೇನು ಗೊತ್ತಿಲ್ಲ. ನವೀಕರಣದ ಹೆಸರಿನಲ್ಲಿ 108 ಕೋಟಿ ದೋಖಾ. ಮೈಸೂರು ಯೂನಿವರ್ಸಿಟಿಯ ಮಹಾ ಬೇಜವಾಬ್ದಾರಿತನ ಇದು. ನಮ್ಮ ದೇಶದಲ್ಲಿ ಪಾರಂಪರಿಕ ಕಟ್ಟಡ ಪ್ರಿಯರು ಅನೇಕರಿದ್ದಾರೆ, ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾರು? ಸರ್ವಪಲ್ಲಿ ರಾಧಾಕೃಷ್ಣನ್ ನಮ್ಮ ದೇಶದ ರಾಷ್ಟ್ರಪತಿ ಅಲ್ವಾ? ನಮ್ಮ ದೇಶದ ಪ್ರಥಮ ಪ್ರಜೆ. ಅವ್ರಿಗೆ ಕೊಡೋ ಬೆಲೆ ಇದೆನಾ? ಅವರಿಗೆ ಕೊಡುವ ಬೆಲೆ ಇದೆನಾ? ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ರು. ನಿಮ್ಮ ಜಾಣ ಮೌನ ಮತ್ತೆ ಮುಂದುವರಿಸಲೇಬೇಡಿ. ಕಂಪ್ಲೇಂಟ್ ಬಾಕ್ಸ್ ಬಿಡೋದಿಲ್ಲ. ನೀವು ಸುಮ್ಮನಿದ್ದರೂ ಫ್ರೀಡಂ ಕಂಪ್ಲೇಂಟ್ ಬಾಕ್ಸ್ ಬಿಡೋದಿಲ್ಲ. ಬೆಂಬಿಡದೆ ಕೇಳ್ತೀವಿ ಪ್ರಶ್ನೆ. ಪಾರಂಪರಿಕ ಕಟ್ಟಡ ಪ್ರಿಯರ ಆಕ್ರೋಶಕ್ಕೆ ಕಾರಣ ಆಯಿತು. ನಮ್ಮ ದೇಶದ ಒಬ್ಬ ಮಾಜಿ ರಾಷ್ಟ್ರಪತಿ ನೋಡಿ, ಸಾಂಸ್ಕೃತಿಕ ನಗರಿ ಮೈಸೂರು ಎಂದ ತಕ್ಷಣ ನೆನಪಾಗೋದೆ ವಿಶ್ವವಿಖ್ಯಾತ ಅರಮನೆ ಹಾಗೂ ಇಲ್ಲಿರ್ತಕ್ಕಂಥ ಅನೇಕ ಕಟ್ಟಡಗಳು, ಅಮೋಘ ಪಾರಂಪರಿಕ ಕಟ್ಟಡಗಳು. ಲಕ್ಷಾಂತರ ಮಂದಿ ನಿತ್ಯ ವೀಕ್ಷಣೆ ಮಾಡುವಂತಹ ಅರಮನೆಯ ಸಂರಕ್ಷಣಾ ಕಾರ್ಯವೇನೋ ಕಾಲ ಕಾಲಕ್ಕೆ ನಡೀತಲೇ ಇದೆ. ಆದರೆ ಉಳಿದ ಪಾರಂಪರಿಕ ಕಟ್ಟಡಗಳ ಗತಿ ಏನು? ಹೌದು, ಈ ದೇಶದ ಶಿಕ್ಷಣ ಕ್ಷೇತ್ರಕ್ಕೆ ಸಾರ್ವಕಾಲಿಕ ಕೊಡುಗೆ ನೀಡಿ ದೇಶದ ರಾಷ್ಟ್ರಪತಿಯಂತಹ ಉನ್ನತ ಸ್ಥಾನಕ್ಕೇರಿದ್ದ ಸರ್ವಪಲ್ಲಿ ಅವರ ಮೈಸೂರಿನಲ್ಲಿದ್ದಂತಹ ಸಂದರ್ಭದಲ್ಲಿ ಅವರು ವಾಸ್ತವ್ಯವಿದ್ದ ಪ್ರೊಫೆಸರ್ ಕ್ವಾರ್ಟರ್ಸ್ ಈಗ ಶಿಥಿಲಾವಸ್ಥೆಗೆ ತಲುಪಿದೆ.
ಹಾಗಾದರೆ ಆ ಕಟ್ಟಡದ ಮತ್ತು ಆ ಭವ್ಯ ಪಾರಂಪರಿಕ ಆ ಕಟ್ಟಡದ ಬಗೆಗಿನ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಡು ಬನ್ನಿ. ಡಾಕ್ಟರ್ ರಾಧಾಕೃಷ್ಣನ್ ಅವರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ 4 ವರ್ಷಗಳ ಕಾಲ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುವಾಗ ಅವರು ಉಳಿಯೋದಕ್ಕೆ ಬಂಗಲೆ ನೀಡಲಾಗಿತ್ತು. ಈ ಬಂಗಲೆ ಮೈಸೂರಿನ ಕುಕ್ಕರಹಳ್ಳಿ ಕೆರೆ ಸಮೀಪವೇ ಇದೆ. 2013ರಲ್ಲಿ ಈ ಬಂಗಲೆ ಶಿಥಿಲಾವಸ್ಥೆಗೆ ತಲುಪಿತ್ತು. ಆಗ ಶಿಕ್ಷಣ ತಜ್ಞ ಡಾಕ್ಟರ್ ದೊರೆಸ್ವಾಮಿ ಅವರು ಮೈಸೂರು ವಿವಿಗೆ ಪತ್ರ ಬರೆದು ಡಾಕ್ಟರ್ ರಾಧಾಕೃಷ್ಣನ್ ಅವರು ತಂಗಿದ್ದ ಈ ಬಂಗಲೆಯನ್ನ ಪುನರುಜ್ಜೀವನ ಮಾಡುವಂತೆ ವಿನಂತಿ ಮಾಡಿದ್ರು. ಆಗ ಎಚ್ಚೆತ್ತ ಮೈಸೂರು ವಿಶ್ವವಿದ್ಯಾಲಯ 2 ಅಂತಸ್ತಿನಲ್ಲಿ ಪಾರಂಪರಿಕ ಶೈಲಿಯಲ್ಲಿ ಇದ್ದ ಬಂಗಲೆಯನ್ನ 54 ಲಕ್ಷ ರೂಪಾಯಿ ಖರ್ಚು ಮಾಡಿ ಯಥಾಸ್ಥಿತಿಯಲ್ಲಿ ನವೀಕರಿಸಿತ್ತು. ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಬೆಂಗಳೂರು ಡಾಕ್ಟರ್ ದೊರೆಸ್ವಾಮಿ ಅವರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಹಣ ಕೊಡ್ತೀನಿ, ಡಾಕ್ಟರ್ ರಾಧಾಕೃಷ್ಣ ಅವರು ಎಜುಕೇಷನ್ಗೆ ಕೊಟ್ಟಿರೋ ಒಂದು ಸರ್ವೀಸನ್ನು ನೆನಪಿಗೆ ಇಟ್ಕೊಂಡು ನಾನು ಕೊಡ್ತಾ ಇರೋದನ್ನು ಅದನ್ನು ಸಂರಕ್ಷಣೆ ಮಾಡೋಣ ಅಂತ ಹೇಳಿ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಆಗ ವೈಸ್ ಚಾನ್ಸಲರ್ ಆಗಿದ್ದಂಥ ವಿ ಜಿ ತಳವಾರ್ ಸರ್ರನ್ನು ಭೇಟಿ ಮಾಡಿ ಒಪ್ಪಿಗೆ ಪಡ್ಕೊಂಡ್ರು. ಆಮೇಲೆ ಆಗ ಡಾಕ್ಟರ್ ರಾಮು ಅಂತ KS ಆಫೀಸರು ರಿಜಿಸ್ಟ್ರಾರ್ ಆಗಿದ್ದರು. ಸೊ ಅವರು ಸುಮಾರು 54 ಲಕ್ಷ ರೂಪಾಯಿಯನ್ನು ಕೊಟ್ಟು ಕೆಲಸ ಪ್ರಾರಂಭ ಮಾಡಿ ಬಿದ್ದೋಗ್ತಾ ಇದ್ದಂಥ ಮನೆಯನ್ನು ಸಂರಕ್ಷಣೆ ಮಾಡಿದ್ರು. ಬಂಗಲೆ ನವೀಕರಿಸಿದ ಬಳಿಕ ಡಾಕ್ಟರ್ ರಾಧಾಕೃಷ್ಣನ್ ಅವರ ಸವಿ ನೆನಪಿನಲ್ಲಿ ಬಂಗಲೆಯನ್ನ ಗ್ರಂಥಾಲಯವಾಗಿ ಪರಿವರ್ತಿಸಿ ಪ್ರವಾಸಿಗರು ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಆದರೆ ಮತ್ತೆ ಕಟ್ಟಡ ನಿರ್ವಹಣಾ ವೈಫಲ್ಯದಿಂದಾಗಿ ಈ ಬಂಗಲೆ ಮತ್ತೆ ಶಿಥಿಲಾವಸ್ಥೆ ತಲುಪಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ಬೋಧನೆ ಮಾಡಿದ್ರು ಎಂಬುದೇ ಹೆಗ್ಗಳಿಕೆ. ಅಂತಹ ಮಹಾನ್ ವ್ಯಕ್ತಿ ಅಲ್ಪ ಕಾಲವಾಗಿದ್ರೂ ಸರಿ ತಂಗಿದ್ದ ಈ ಬಂಗಲೆಯನ್ನ ಯಥಾಸ್ಥಿತಿಗೆ ನವೀಕರಿಸಿ ಸಂರಕ್ಷಣೆ ಮಾಡುವಂತೆ ಪಾರಂಪರಿಕ ಕಟ್ಟಡಗಳ ಪ್ರಿಯರು ಒಕ್ಕೊರಲಿನಿಂದ ಆಗ್ರಹ ಮಾಡ್ತಿದ್ದಾರೆ. ಆಗಿನ ಎಜುಕೇಷನ್ ಮಿನಿಸ್ಟರ್, ಹೈಯರ್ ಎಜುಕೇಷನ್ ಮಿನಿಸ್ಟರ್ CT ರವಿ ಅವರು ಬಂದು ಎಲ್ಲ ದೊರೆಸ್ವಾಮಿ ಅವರು ಬಂದು ಎಲ್ಲ ಮಾಡಿ ಅದನ್ನು ಓಪನ್ ಮಾಡಿದ್ರು. ಓಪನ್ ಮಾಡಿ ಹಾಗೆ ಖಾಲಿ ಬಿಡಬಾರ್ದು ಅಂಥೇಳಿ ಒಂದು ಮ್ಯೂಸಿಯಂ ಥರ ಮಾಡಿ ಡಾಕ್ಟರ್ ರಾಧಾಕೃಷ್ಣ ಅವ್ರ ಹೆಸರಿನಲ್ಲಿ ಒಂದು ಸ್ಟಡಿ ರೂಮನ್ನು ಮಾಡಿ ಫಿಲಾಸಫಿ ಡಿಪಾರ್ಟ್ಮೆಂಟ್ಗೆ ಅದನ್ನು ವಹಿಸಿದ್ರು. ಅಲ್ಲಿ ಅನೇಕ ಪುಸ್ತಕಗಳು, ಲೈಬ್ರರಿ, ರಿಸರ್ಚ್ ಸ್ಕಾಲರ್ಸು ಎಲ್ಲ ಕೆಲಸ ಮಾಡ್ತಾಯಿದ್ರು. ನಾನು ಆಗಾಗ ಹೋಗ್ತಾ ಇದ್ದೆ ಆ ಕಡೆ ನೋಡೋದಕ್ಕೆ ಅಂತಲೇ. ಚೆನ್ನಾಗೇ ಮೇಂಟೈನ್ ಮಾಡಿದರು. ಆಮೇಲೆ ಇದಕ್ಕಿದ್ದಾಗೆ ಕೆಲವು ವರ್ಷಗಳ ನಂತರ ಬಿಟ್ಬಿಟ್ರು ಮೇಂಟೈನ್ ಮಾಡೋದು. ಬಟ್ ಜನ ಮಾತ್ರ ವಾಸ ಇದ್ದರು ಅಲ್ಲಿ, ಅಂದರೆ ಆಫೀಸ್ಗಳು ನಡೀತಾ ಇತ್ತು. ಆಮೇಲೆ ಯಥಾಸ್ಥಿತಿಗೆ ಬಂದುಬಿಟ್ಟಿದೆ ಈಗ. ಆವಾಗ ಗ್ರೌಂಡ್ ಫ್ಲೋರ್ ಕ್ರ್ಯಾಕ್ ಬಂದಿತ್ತು. ಈಗ ಫಸ್ಟ್ ಫ್ಲೋರಲ್ಲಿ ಮೇಲ್ಗಡೆ ಗೋಡೆ ಬಿರುಕು ಬಂದಿದೆ. ಸೊ ಅದು ಈಗೇನೂ ವಾಸ ಇಲ್ಲ, ಎಲ್ಲರನ್ನೂ ಖಾಲಿ ಮಾಡಿಸಿದೆ ವಿಶ್ವವಿದ್ಯಾನಿಲಯ. ಗೇಟ್ಗೂ ಬೀಗ ಹಾಕಿಬಿಟ್ಟಿದ್ದಾರೆ, ಜನಗಳನ್ನ ಬಿಡ್ತಾ ಇಲ್ಲ. ಅದರದ್ದು ಸಂರಕ್ಷಣೆ ಆಗಬೇಕು ಅಂತ ನಾವೆಲ್ಲ ಕೇಳ್ತಾ ಇರೋದು. ಒಟ್ಟಾರೆಯಾಗಿ ದೇಶ ಕಂಡ ಅದ್ವಿತೀಯ ಶಿಕ್ಷಣ ನೇತಾರರೊಬ್ಬರು ವಾಸ ಮಾಡಿದ್ದ ಬಂಗಲೆ ಮೈಸೂರಿಗೆ ಬರುವ ಪ್ರವಾಸಿಗರಿಗೆ ತೆರೆಯಬೇಕು. ಇದೊಂದು ಪ್ರವಾಸಿ ತಾಣವಾಗಿ ಉಳಿಬೇಕು ಅನ್ನೋದು ಮೈಸೂರಿಗರ ಒತ್ತಾಯವಾಗಿದೆ. ವಿಡಿಯೋ ಜರ್ನಲಿಸ್ಟ್ ರವಿಕುಮಾರ್ ಜೊತೆ ಬಿ ರಾಘವೇಂದ್ರ, ಫ್ರೀಡಂ ಟಿವಿ, ಮೈಸೂರು. ವೀಕ್ಷಕರೇ, ನೋಡಿದ್ರಲ್ಲ, ಇನ್ನು ವಿವಿ ಅಧಿಕಾರಿಗಳಿಗೆ ಕಿಂಚಿತ್ತಾದರೂ ಇತಿಹಾಸದ ಮೇಲೆ ತಿಳುವಳಿಕೆ ಇದ್ರೆ, ಇತಿಹಾಸದ ಮೇಲೆ ಪ್ರೀತಿ ಇದ್ರೆ, ಕಾಳಜಿ ಇದ್ರೆ, ನಮ್ಮ ಕಣ್ಣ ಮುಂದೆ ಉಳಿಸಿಕೊಳ್ಳಬೇಕಾಗಿರುವಂತಹ ಇತಿಹಾಸ ಇದು. ಈ ಇತಿಹಾಸವನ್ನ ರಾಧಾಕೃಷ್ಣ ಅವರ ಈ ನೆನಪಿನ ಬಂಗಲೆಯನ್ನು ಉಳಿಸಿಕೊಳ್ಳಬೇಕು. 1-2 ಲಕ್ಷ ಅಲ್ಲ, 54 ಲಕ್ಷ ಖರ್ಚು ಮಾಡಿ ನವೀಕರಣ ಮಾಡಲಾಗಿದೆ. ಆದರೆ ಆ ನವೀಕರಣ, ಅದರ ಪರಿಸ್ಥಿತಿ ಏನಾಯಿತು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಈಗ ನಾವು ಇತಿಹಾಸವನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಕೇವಲ ಈ ನಾಡಿನ ನಾಯಕರದ್ದು ಮಾತ್ರ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗನಿದ್ದು ಕೂಡ ಆ ಹಕ್ಕು ಮತ್ತು ಸ್ವಾತಂತ್ರ್ಯ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಈ ಬಂಗಲೆಯ ಪರಿಸ್ಥಿತಿ ಈಗ ವಾಸ್ತವ ಹೇಳೋದಾದ್ರೆ?
ಹೌದು ಸಾಹಿಲ್, ಏನು ಮೈಸೂರಿನ ಕುಕ್ರಳ್ಳಿ ಕೆರೆ ಸಮೀಪನೇ ಇರ್ತಕ್ಕಂತ ಈ ಭವ್ಯ ಬಂಗಲೆ ಏನಿದೆ, ಇದರಲ್ಲಿ ಈ ಒಂದು ಭವ್ಯ ಬಂಗಲೆಯಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣ ಅವರು 4 ವರ್ಷಗಳ ಕಾಲ ತಂಗಿದ್ರು. ಅದರಲ್ಲೂ ಕೂಡ ಮೈಸೂರು ವಿಶ್ವವಿದ್ಯಾಲಯ ತತ್ವಶಾಸ್ತ್ರ ವಿಭಾಗದಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಈ ದೇಶದ ರಾಷ್ಟ್ರಪತಿಯಾಗಿದ್ದವರು ಸೇವೆ ಸಲ್ಲಿಸಿದ್ರು ಅನ್ನೋದೇ ಮೈಸೂರಿಗೆ ಒಂದು ದೊಡ್ಡ ಹೆಗ್ಗಳಿಕೆಯ ವಿಚಾರ. ಅಲ್ಲದೆ ಅವರು ಮೈಸೂರಿನಿಂದ ನಿರ್ಗಮಿಸುವಾಗ ಇಡೀ ಮೈಸೂರಿನ ಮಹಾರಾಜರ ಸಹಿತವಾಗಿ ಬಹಳ ಅತ್ಯದ್ಭುತವಾದಂತ ಬೀಳ್ಕೊಡುಗೆಯನ್ನು ಕೊಟ್ಟಿದ್ರು. ಮೈಸೂರು ವಿಶ್ವವಿದ್ಯಾಲಯದಿಂದ ರೈಲ್ವೆ ಸ್ಟೇಷನ್ ತನಕ ಉದ್ದಕ್ಕೂ ಟಾಂಗಾದಲ್ಲಿ ಅವರಿಗೆ ಮೆರವಣಿಗೆ ಮಾಡಿ ಸಾವಿರಾರು ಜನ ಅವರನ್ನು ಅಭೂತಪೂರ್ವವಾಗಿ ಬೀಳ್ಕೊಡುಗೆ ಕೊಟ್ಟಂತ ಕಾರ್ಯಕ್ರಮ ಇವತ್ತು ಕೂಡ ಮೈಸೂರಿನಲ್ಲಿ ಸವಿ ನೆನಪಾಗಿ ಉಳಿದಿರ್ತಕ್ಕಂಥದ್ದು. ಆ ರೀತಿಯ ಒಂದು ಬೀಳ್ಕೊಡುಗೆ ಕೊಟ್ಟಂತ ಮೈಸೂರಿಗರಿಗೆ ಅವರ ಮನಸ್ಸಿಗೆ ಘಾಸಿ ಆಗುವಂತ ಕೆಲಸಗಳು ಪದೇ ಪದೇ ಆಗ್ತಾ ಇದೆ. ಯಾಕಂತಂದ್ರೆ ಅವರು ತಂಗಿದ್ದಂತ ಬಂಗಲೆ ಇವತ್ತು ಶಿಥಿಲಾವಸ್ಥೆ ತಲುಪಿದೆ. ಈ ಒಂದು ಏನು ಶಿಥಿಲಾವಸ್ಥೆ ತಲುಪಿದಂತ ಇದು 2ನೇ ಬಾರಿ ಆಗಿರ್ತಕ್ಕಂಥದ್ದು. ಮೊದಲನೇ ಬಾರಿ 2013ನಲ್ಲಿ ಈ ಬಂಗಲೆ ಗ್ರೌಂಡ್ ಫ್ಲೋರ್ ಶಿಥಿಲ ಆಗಿತ್ತು. ಆಗ ಕೂಡ ಪಾರಂಪರಿಕ ಶೈಲಿಯಲ್ಲೇ ಯಥಾವತ್ತಾಗಿ ಅದನ್ನ ಮತ್ತೆ ಪುನರುಜ್ಜೀವನ ಮಾಡ್ತಕ್ಕಂಥ ಕೆಲಸ ಆಗಿತ್ತು. ಅದಾದ ನಂತರ ಯುನೆಸ್ಕೋ ಅನ್ನುವಂತ ಏನು ಸಂಸ್ಥೆ ಇದೆ, ಆ ಯುನೆಸ್ಕೋನ ಅಂಗ ಸಂಸ್ಥೆ ಪಾರಂಪರಿಕ ನಗರಗಳ ಒಕ್ಕೂಟ ಅಂತೇಳಿ ಒಂದು ಸಂಸ್ಥೆ ಇತ್ತು. ಆ ಸಂಸ್ಥೆಯ ಕಚೇರಿ ಇಲ್ಲೇ ಆರಂಭ ಆಗಿ ಇಡೀ ಮೈಸೂರಿಗೆ ಏನು ಪಾರಂಪರಿಕ ಕಟ್ಟಡಗಳೇನಿದೆ ಅದೆಲ್ಲವನ್ನು ಕೂಡ ನವೀಕರಣ ಮಾಡ್ಲಿಕ್ಕೆ ಬೇಕಾದಂತ ಗೈಡೆನ್ಸ್ ನ ಕೊಡ್ಲಿಕ್ಕೆ ಆ ಒಂದು ಸಂಸ್ಥೆ ಕೂಡ ಆರಂಭ ಆಗಿತ್ತು. ಆದ್ರೆ ಅದು ಕೇವಲ ಕೆಲವು ವರ್ಷಗಳ ಮಾತ್ರ ಈ ಕಾರ್ಯಾಚರಣೆ ಮಾಡಿತ್ತು. ಆದ್ರೆ ಯಾವಾಗ ಆ ಒಂದು ಪಾರಂಪರಿಕ ನಗರಗಳ ಒಕ್ಕೂಟ ಅಂತ ಏನಿತ್ತು ಆ ಸಂಸ್ಥೆ ಕಚೇರಿಯಲ್ಲಿ ಮುಚ್ಚುವುದ ನಂತರ ಇಡೀ ಬಂಗಲೆ ಪಾಳ್ ಬೀಳಲಿಕ್ಕೆ ಶುರುವಾಯಿತು. ಮತ್ತೆ ಅದನ್ನ ಯಾರೂ ಕೂಡ ತಿರುಗಿ ಕೂಡ ನೋಡ್ಲಿಲ್ಲ. ನಿರ್ವಹಣೆ ಮಾಡೋದ್ರಲ್ಲಿ ವೈಫಲ್ಯ ಇದ್ದು ಕಾಣಿಸ್ತಾ ಇತ್ತು. ಹೀಗಾಗಿ ಮತ್ತೆ ಈಗ ಮೇಲ್ಭಾಗದ ಅಂದ್ರೆ 1ನೇ ಅಂತಸ್ತು ಏನಿದೆ, 1ನೇ ಅಂತಸ್ತಿನ ಕಟ್ಟಡ ಮೇಲ್ಛಾವಣಿ ಎಲ್ಲ ಶಿಥಿಲ ಆಗಿದೆ. ಏನು ಯಾವಾಗ ವರ್ಷಾನುಗಟ್ಲೆಯಿಂದ ಇವ್ರು ಯಾವಾಗ ಅದನ್ನ ಮೇಂಟೈನ್ ಮಾಡೋದಿಲ್ಲ, ಸಹಜವಾಗಿ ಎಲ್ಲವೂ ಕೂಡ ಪಾಳು ಬಿದ್ದಂತ ಸ್ಥಿತಿನಲ್ಲಿದೆ. ಆಕ್ಚುಲಿ ಮೈಸೂರಿಗರಿಗೆ ಅಂದ್ರೆ ಇಡೀ ದೇಶ ಸ್ಮರಣೆ ಮಾಡುವಂತ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಉಳಿದಿದ್ದಂತ ಮೈಸೂರಿನ ಏಕೈಕ ಬಂಗಲೆ ಇದು. ಈ ಬಂಗಲೆಯನ್ನ ಪ್ರವಾಸಿಗರಿಗೆ ತೆರೆದಿಡುವಂತ ಪ್ರಯತ್ನವನ್ನ ಹಿಂದೆ ಮಾಡಲಾಗಿತ್ತು. ಆದ್ರೆ ಅದು ನಿರಂತರವಾಗಿ ನಡೀಲೇ ಇಲ್ಲ. ಎಲ್ಲ ಒಂದ್ ಕಡೆ ಅದನ್ನ ನಿರ್ಲಕ್ಷ್ಯ ಮಾಡಿದ ಪರಿಣಾಮವಾಗಿ ಇವತ್ತು ಕೂಡ ಅದು ಪಾಳು ಬಂಗ್ಲೆಯಾಗಿ ಕನ್ವರ್ಟ್ ಆಗಿರ್ತಕ್ಕಂಥದ್ದು. ಈಗಷ್ಟೇ 2 ದಿನಗಳ ಹಿಂದಷ್ಟೇ ಈ ಒಂದು ಸ್ಥಳಕ್ಕೆ ಈ ವಿಚಾರ ಗೊತ್ತಾಗಿ ಸಂಸದ ಯದುವೀರ್ ಒಡೆಯರ್ ಅವರು ಕೂಡ ಭೇಟಿ ಕೊಟ್ಟು ಅದನ್ನು ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಆದ್ರೆ ಒಂದೇ ಏನು ಅಂತಂದ್ರೆ ಈಗ ಎಲ್ಲ ಕಟ್ಟಡಗಳನ್ನ ನವೀಕರಣ ಮಾಡಿ ಯಥಾಸ್ಥಿತಿಗೆ ತರುವಂತದ್ದು ಬೇರೆ, ಆದ್ರೆ ಅದನ್ನ ಶಾಶ್ವತವಾಗಿ ನಿರ್ವಹಣೆ ಮಾಡ್ಲಿಕ್ಕೆ ವ್ಯವಸ್ಥೆಗಳು ಹಾಕ್ಬೇಕು. ಮೈಸೂರಿನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಪಾರಂಪರಿಕ ಕಟ್ಟಡಗಳಿದಾವೆ. ಎಲ್ಲಾ ಕಟ್ಟಡಗಳು ಇದೇ ದುಸ್ಥಿತಿ. ಆಗ್ರಹ ಬಂದಾಗ, ಒತ್ತಾಯ ಬಂದಾಗ ಅದನ್ನ ನವೀಕರಣ ಮಾಡುವಂತ ಕೆಲಸಗಳು ಹಾಕ್ತವೆ, ದುಡ್ಡು ವ್ಯಯ ಮಾಡ್ತಾರೆ. ಆದ್ರೆ ಅದಾದ ನಂತರ ಅದನ್ನ ನಿರ್ವಹಣೆ ಮಾಡೋದ್ರಲ್ಲಿ ಎಲ್ಲೋ ಕೂಡ ವೈಫಲ್ಯ ಕಾಣಿಸ್ತಾ ಇದೆ. ಏನು ರಾಧಾಕೃಷ್ಣ ಅವರ ಬಂಗಲೆ ವಿಚಾರದಲ್ಲೂ ಕೂಡ ಇದೇ ಆಗಿರ್ತಕ್ಕಂಥದ್ದು. ಹೀಗಾಗಿ ಈಗ ಎಲ್ಲರೂ ಕೂಡ ಏನು ಪಾರಂಪರಿಕ ಕಟ್ಟಡ ಒತ್ತಡಕ್ಕೆ ಎಲ್ಲರೂ ಕೂಡ ಇದನ್ನ ಶಿಥಿಲಾವಸ್ಥೆ ತಲುಪಿದೆ ಅಂತೇಳಿ ಒಂದಷ್ಟು ಬಜೆಟ್ ನಲ್ಲಿ ಹಣ ಇಟ್ಟು ಸ್ಯಾಂಕ್ಷನ್ ಮಾಡಿ ಅದನ್ನ ಮತ್ತೆ ಏನು ಯಥಾಸ್ಥಿತಿಗೆ ತರುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಅದರ ನಿರ್ವಹಣೆ ಅದು ಅಟ್ಲೀಸ್ಟ್ ಇವರು ಖಾಸಗಿ ಯಾವ್ದಾದ್ರು ಪ್ರತಿಷ್ಠಿತ ಸಂಸ್ಥೆಗಳಿದಾವೆ, ಮೈಸೂರಿನಂತ ಇನ್ಫೋಸಿಸ್ ಅಂತ ದೊಡ್ಡ ಸಂಸ್ಥೆಗಳಿದಾವೆ, ತುಂಬಾ ಜನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಹೊರಲಿಕ್ಕೆ ರೆಡಿ ಇರುವಂತ ಸಂಸ್ಥೆಗಳಿದೆ. ಅಟ್ಲೀಸ್ಟ್ ಅಂತ ಸಂಸ್ಥೆಗಳಿಗಾದ್ರೂ ಅವರು ವಹಿಸಿದ್ದೆ ಆದ್ರೆ ಅವರು ಅದ್ಭುತವಾಗಿ ಅದನ್ನ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಸೆಕ್ಯೂರಿಟಿಗಳನ್ನ ಇಟ್ಟು ಆ ಜಾಗಕ್ಕೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಒಂದಷ್ಟು ಮಾಹಿತಿಗಳನ್ನ ಕೊಡುವಂತ ಕೆಲಸವನ್ನು ಎಲ್ಲವನ್ನ ಕೂಡ ಮಾಡಬಹುದು. ಆದ್ರೆ ಈ ರೀತಿಯ ಒಂದು ಏನು ಅಂದ್ರೆ ಮೈಸೂರು ವಿಶ್ವವಿದ್ಯಾಲಯ ಖಾಸಗಿಯವರಿಗೆ ಯಾರಿಗಾರು ಕೊಟ್ಟರೆ ಅದಕ್ಕೊಂದು ದೊಡ್ಡ ವಿವಾದ ಆಗ್ತದೆ. ಆದ್ರೆ ಖಾಸಗಿಯವರಿಗೆ ಕೊಡಬಾರ್ದು ಅನ್ನುವಂಥದ್ದು ಎಲ್ಲೂ ಇಲ್ಲ. ಸಾಕಷ್ಟು ಕಡೆ ನಿರ್ವಹಣೆ ಮಾಡ್ಲಿಕ್ಕೆ ಖಾಸಗಿಯವರಿಗೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದಾವೆ. ಆದ್ರೆ ನಾವು ಹೇಳ್ತಾ ಇರ್ತಕ್ಕಂಥದ್ದು ನಿರಂತರವಾಗಿ ನಡೀಲಿಕ್ಕೆ ಒಂದು ಬಾರಿ ನವೀಕರಣ ಮಾಡೋದು ಬೇರೆ, ಅದೇ ನಿರಂತರವಾಗಿ ಅದನ್ನ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಬೇರೆ. ಹಾಗಾಗಿ ಮೈಸೂರು ವಿಶ್ವವಿದ್ಯಾಲಯ ಈ ವಿಚಾರದಲ್ಲಿ ಕೇವಲ ಅದನ್ನ ಏನು ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಸರಿಪಡಿಸೋದು ವಿಚಾರದಲ್ಲ ಅಲ್ಲದೆ ಈ ಒಂದು ನಿರ್ವಹಣೆ ವಿಚಾರದಲ್ಲಿ ಕೂಡ ವಿಶೇಷ ಕಾಳಜಿಯನ್ನು ವಹಿಸಬೇಕಾಗಿದೆ. ಸಾಯಿ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಬನ್ನೂರು ಕೆ ರಾಜು ಸಾಹಿತಿ ಅವರು ಕೂಡ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಮೈಸೂರು ಎಂಬ ಐತಿಹಾಸಿಕ ಪರಂಪರೆ ಇರ್ತಕ್ಕಂತಹ ನಾಡು, ಒಂದು ಕಾಲದ ರಾಜಧಾನಿ. ಆ ರಾಜಧಾನಿಯಲ್ಲಿ ತಲೆ ಎತ್ತಿದ್ದ ನಮ್ಮ ದೇಶದ ರಾಷ್ಟ್ರಪತಿ ಸರ್, ಆ ಮಾಜಿ ರಾಷ್ಟ್ರಪತಿಯ ಬಂಗಲೆ ಇವತ್ತು ಹೇಗಿದೆ ಅಂತ ಕೇಳಿದ್ರೆ ಒಂದೆರಡು ತಿಂಗಳು ಕಳೆದ್ರೆ ಅದು ಬೂತ್ ಬಂಗಲೆ ಆಗುತ್ತೆ. ಆ ಪರಿಸ್ಥಿತಿ ನಮ್ಮ ಮೈಸೂರದ್ದು. ಏನ್ ಹೇಳ್ತೀರಾ ಸರ್? ಹೌದು, ಏನಿಲ್ಲ, 1918ರಿಂದ 21ರವರೆಗೆ ರಾಧಾಕೃಷ್ಣನ್ ಅವರು ಇದ್ರು ಅಲ್ಲಿ. ಅವರು ಇದ್ರು ಅನ್ನೋದೇ ಒಂದು ದೊಡ್ಡ ಹೆಚ್ಚುಗಾರಿಕೆ. ರಾಧಾಕೃಷ್ಣನ್ ರವರು ತತ್ವಶಾಸ್ತ್ರದ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ರು. 21ರಲ್ಲಿ ಅವರು ಮೈಸೂರು ಬಿಡ್ತಾರೆ. ಅಲ್ಲಿವರೆಗೂ ಅವರು ಅಲ್ಲಿದ್ರು.
ಆ ಒಂದು ಏನು ಆ ಒಂದು ಇದಕ್ಕೆ ಬಹಳ ದೊಡ್ಡ ಗೌರವ ಇದೆ. ಅಂತ ಒಂದು ಗೌರವ ಇದ್ದಂತಹ ಸ್ಥಳ ಬಂಗಲೆ, ರಾಧಾಕೃಷ್ಣನ್ ಬಂಗಲೆ ಅಂತಾನೆ ಕರಿತಾ ಇದ್ರು ಅವ್ರನ್ನ. ಅವರು ಮೈಸೂರು ಬಿಟ್ಟಿದ್ದಂತ ಆ ಸಂದರ್ಭದಲ್ಲಿ ಅವ್ರನ್ನ ಯಾವ ರೀತಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳೇ ಟಾಂಗಾ ಗಾಡಿನ ಎಳ್ಕೊಂಡು ಹೋಗ್ತಾರೆ. ಕುದುರೆಗೆ ಬದಲು ತಾವೇ ಕುದುರೆಗಳಾಗಿ ತಾವೇ ಎಳ್ಕೊಂಡು ಹೋಗ್ತಾರೆ. ಅಂತ ಒಂದು ಅಮೂಲ್ಯವಾದಂತಹ ಬಂಗ್ಲೆ ಅದು. ಆ ಒಂದು ಬಂಗ್ಲೆ ಇವತ್ತು ಪಾಳು ಪಕಾಳಾಗಿದೆ. ಅದನ್ನ ನಿರ್ವಹಣೆ ಮಾಡೋರಿಲ್ಲ ಸರಿಯಾಗಿ, ಬಿದ್ದೋಗ್ತಾ ಇದೆ ಅನ್ನೋದಕ್ಕಿಂತ ಅದನ್ನ ನಿರ್ವಹಣೆ ಮಾಡ್ತಾ ಇಲ್ಲ. ಅಂತದನ್ನ ನಿರ್ವಹಣೆ ಮಾಡಬೇಕು. ಸರ್, ಈಗ ಈ ಅರ್ಜಿ ಯಾಕಿಲ್ಲ ಈ ಸಂಬಂಧಪಟ್ಟವರಿಗೆ ಅಂತ ನೋಡಿ, ನಮ್ಮ ಕಣ್ಮುಂದೆ ಎಷ್ಟೋ ಇತಿಹಾಸಗಳು ಮರೆಯಾಗ್ತಾ ಇದೆ, ಈ ತರ ಆಧುನಿಕ ಅನಾಥ ಭಾವಕ್ಕೆ ತುತ್ತಾಗ್ತಾ ಇದೆ. ಒಂದು ಅರ್ಜಿ ಬೇಕಲ್ಲ ಸರ್ ಸಂಬಂಧಪಟ್ಟಂತ ಇಲಾಖೆಗೆ. ಇದೊಂದು ಇತಿಹಾಸ, ಇದನ್ನೊಂದು ಉಳಿಸ್ಬೇಕು. ಅದರಲ್ಲೂ ಕೂಡ ಮಾಜಿ ರಾಷ್ಟ್ರಪತಿ ಇದ್ದಂತಹ ಬಂಗಲೆ. ಈ ಇತಿಹಾಸ ಪ್ರಿಯರ ಸಂಖ್ಯೆ ಕಡಿಮೆ ಆಗೋದಕ್ಕೂ ಕಾರಣ ಏನು ಅಂತ? ಸರ್, ಯಾರು ಅರ್ಜಿ ಹಾಕ್ಬೇಕಾಗಿಲ್ಲ. ನಮ್ಮ ಸರ್ಕಾರ, ಘನ ಸರ್ಕಾರ ಏನಿದೆಯೋ ಅದು ನಿರ್ವಹಣೆ ಮಾಡ್ಬೇಕಾದ್ರೆ ಯಾರು ಅರ್ಜಿ ಹಾಕ್ಬೇಕು? ಅರ್ಜಿನ ಯಾರು ಆಗ್ಬೇಕಾಗಿಲ್ಲ. ಅಲ್ಲ, ನನ್ನ ಅರ್ಜಿಯ ತಾತ್ಪರ್ಯ ಈ ಅರ್ಜಿ ಅಂದ್ರೆ ಒಂದು ಮನ್ಸು ಯಾಕೆ ಆಗ್ತಾ ಇಲ್ಲ ಅಂತ. ಮನ್ಸು ಅದು ನಮ್ಮ ಜನಗಳಲ್ಲಿ ಕಾಳಜಿ ಕಡಿಮೆ ಆಗ್ತಾ ಇದೆ. ಅದು ಒಂದು ಕಾರಣ. ಎಲ್ಲವೂ ವ್ಯಾಪಾರಿ ಮನೋಭಾವ ಆಗ್ಬಿಟ್ಟು ನಮ್ಗೇನ್ ಸಿಗುತ್ತೆ ಅದರಿಂದ? ಈ ಮನೋಭಾವ. ಹಾಗಾಗಿ ಇಂಥ ಎಷ್ಟೋ ಬಂಗಲೆಗಳು, ಅಮೂಲ್ಯವಾದ ಬಂಗಲೆಗಳು, ಬರೀ ಬಂಗಲೆ ಎಲ್ಲ ಇವು. ಅಂತದ್ನು ರಾಧಾಕೃಷ್ಣನ್ ಅವರು ಇದ್ರು ಅಂದ್ರೆ ಹೆಚ್ಚುಗಾರಕ್ಕೆ. ಇಂಥ ಒಂದು ಬಂಗಲೆ ಇವತ್ತು ಪಾಳ್ ಬಿದ್ದೋಗಿದೆ. ಇದಕ್ಕೊಂದು ಅರ್ಜಿ ಹಾಕ್ಬೇಕು ನಾವು. ಯಾರು ಹಾಕೋದು ಅರ್ಜಿ? ಸರ್ಕಾರ ಏನ್ ಮಾಡ್ತಾ ಇದೆ? ಸರ್ಕಾರ ಸ್ವಯಂ ಕಾಳಜಿಯಿಂದ ಅದು ಮೇಂಟೈನ್ ಮಾಡ್ಬೇಕು. ಮುಂದಿನ ಪೀಳಿಗೆಗೆ ಗೊತ್ತಾಗ್ಬೇಕು ಅಂದ್ರೆ, ಅಲ್ಲಿ ರಾಧಾಕೃಷ್ಣನ್ ಇದ್ರು ಅಂತ ಎಷ್ಟು ಜನ ಗೊತ್ತಿದೆ? ಆ ಜಾಗದಿಂದ ಕುದುರೆಗಳಾಗಿ ರಥನ ಎಳ್ಕೊಂಡು ಹೋಗ್ತಾರಲ್ಲ, ಕುದುರೆ ಗಾಡಿನ, ಕುದುರೆಗಳಿಗೆ ಬದಲಾಗಿ ಸ್ಟೂಡೆಂಟ್ಗಳು, ವಿದ್ಯಾರ್ಥಿಗಳು ರಾಧಾಕೃಷ್ಣನ್ ಅವರ ಎಳ್ಕೊಂಡು ಹೋಗ್ತಾರೆ ಅಲ್ಲಿಂದ. ಎಷ್ಟು ಜನ ಗೊತ್ತಿದೆ? ಅದೆಲ್ಲ ಗೊತ್ತಾಗ್ಬೇಕು, ತಿಳ್ಬೇಕು ಅಂತ ಅಂದ್ರೆ ಆ ಒಂದು ಇದನ್ನ ಸರಿ ಕಾಪಾಡ್ಕೋಬೇಕು. ಸರ್, ಇಲ್ಲಿ ದೊಡ್ಡ ಆನೆ ಕುದುರೆ ಏನು ಇಲ್ಲ ಸರ್. ಒನ್ ಟೈಮ್ ಮೇಂಟೈನ್ ಮಾಡಿದ್ರೆ ಸಾಕು. ಅದಾದ ನಂತರ ಅಲ್ಲಿ ಯಾರು ಪ್ರೇಕ್ಷಕರು, ಅಲ್ಲಿ ಯಾರು ಬರ್ತಾರೋ ವೀಕ್ಷಣೆ ಮಾಡೋದಕ್ಕೆ, ಅವರೇ ಅಲ್ಲಿ ದುಡ್ಡು ಕೊಟ್ಬಿಟ್ಟೆ ಪಾಸ್ ತಗೊಂಡು ಬರ್ಲಿ ಬೇಕಾದ್ರೆ. ಸೊ ಅದಾದ ನಂತರ ಮೇಂಟೈನ್ ಸಾರ್ವಜನಿಕರ ಹಣದಿಂದಲೇ ಆಗುತ್ತೆ. ಇವ್ರಿಗೆ ಒನ್ ಟೈಮ್ ಮೇಂಟೈನ್ ಮಾಡೋದಕ್ಕೂ ಕೂಡ ಕಷ್ಟ ಅನ್ಸೋದಾದ್ರೆ ಜವಾಬ್ದಾರಿ ಇಲ್ಲ ಸರ್, ಜವಾಬ್ದಾರಿ ಇಲ್ಲ. ಮತ್ತೊಂದು ಪ್ರೀತಿ ಇಲ್ಲ. ನಮ್ಮ ಮೈಸೂರು ನಮ್ಮ ಬಂಗಲೆ ಇದು. ರಾಧಾಕೃಷ್ಣನ್ ಅವರಿದ್ರು. ಇಂಥದ್ದು ಸ್ಥಳಗಳನ್ನ ಮೇಂಟೈನ್ ಮಾಡ್ಬೇಕು ಅನ್ನೋದಿದೆಯಲ್ಲ, ಅದು ಸ್ವಯಂ ಕಾಳಜಿ ಬರ್ಬೇಕು. ಎಸ್. ಅಲ್ಲ ಸರ್, ಈಗ ಈಜಿಪ್ಟ್ನಂತಹ ದೇಶಗಳಲ್ಲಿ ಅಲ್ಲಿನ ಸರ್ಕಾರಗಳು ಈ ಇತಿಹಾಸ ಪ್ರಸಿದ್ಧ, ಜೊತೆಗೆ ಒಂದು ಹಳೆಯ ಕಾಲದ ಪ್ರಾಚೀನ, ಸೊ ಈ ಒಂದು ವಿಚಾರಗಳನ್ನ ಅಧ್ಯಯನ ಮಾಡೋದಕ್ಕೊಂದು ವಿಭಾಗವನ್ನೇ ಸೃಷ್ಟಿ ಮಾಡಿದೆಯಂತ ಅಲ್ಲಿನ ಸರ್ಕಾರ. ಅಂತಹದ್ರಲ್ಲಿ ಭಾರತ ದೇಶದಲ್ಲಿ ಈ ತರಹದಾಗ್ತಾ ಇರೋದು ನಿಜಕ್ಕೂ ಕೂಡ ಬೇಜಾರು ತರಿಸ್ತಾ ಇದೆ ಸರ್. ಹೌದು ಸರ್. ಜೊತೆಗೆ ಇದೆ ನೋಡಿ, ನಮ್ಮ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗು ಮತ್ತೆ ಚಿಕ್ಕಡಿಯರ ಅಥವಾ ಮಾರ್ಕೆಟ್ ಇದೆಯಲ್ಲ, ಚಿಕ್ಕಡಿಯರ ಮಾರ್ಕೆಟ್ ಇದೆಯಲ್ಲ, ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗು, ದೊಡ್ಡ ಮಾರ್ಕೆಟ್, ಇವೆಲ್ಲ ಎಂತ ಪಾರಂಪರಿಕ ಸ್ಥಳಗಳು ಗೊತ್ತಾ? ದುಡ್ಡು ಖರ್ಚು ಮಾಡವ್ರೆ, ಬೇಸ್ಟ್ ಆಗಿ ಮಾಡವ್ರೆ. ಈಗ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ಗೆ ಮುಕ್ಕಾಲು ಭಾಗ ಮಾಡಿದ್ರು, ಹೆಚ್ಚು ಕಡಿಮೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ರು. ಏನಾಯ್ತು? ಈಗ ಪೈಸಾ ಪ್ರಕಾರ ಅದನ್ನ ಕೊಟ್ಟಾಕ್ತಿವಿ ಪೂರ್ತಿ ಅಂತ ಹೇಳ್ತಾರೆ. ಒಂದ್ಸರಿ ಪೂರ್ಣ ಹೊಡಿತೀವಿ ಅಂತಾರೆ, ಒಂದ್ಸರಿ ರೆನಿವೇಶನ್ ಮಾಡ್ತೀವಿ ಅಂತಾರೆ. ಯಾವ್ದು ನಿರ್ಧಾರಗಳನ್ನ ತಗೊಳ್ಳೋದಿಲ್ಲ, ಅದು ರಾಜಕಾರಣಿಗಳ
ಮುಷ್ಟಿಯಲ್ಲಿ ಈಗ ಪ್ರತಿಯೊಂದುವೆ ಹೋಗ್ತಾ ಇದೆ, ಹಾಗಾಗಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಸೊ ಈಗ ಪ್ರಸ್ತುತ ಬಂಗ್ಲೆಗೆ ಏನಾದ್ರು ಬೀಗ ಹಾಕಿರೋದ್ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಸರ್? ಯಾವ ಬಂಗ್ಲೆಗೆ ಸರ್? ಈಗ ರಾಧಾಕೃಷ್ಣ ಅವರ ಬಂಗಲೆ ಬೇರೆ ಅಧಿಕಾರಿಗಳು ಓಡಾಡ್ತಿದಾರ ಅಥವಾ ಅದು ಶಾಶ್ವತವಾಗಿ ಬೀಗ ಹಾಕಲಾಗಿದೆಯಾ? ಇಲ್ಲ ಸರ್, ಈಗೇನು ಹಾಕಿದಾರೋ ಈ ಬಿದ್ದೋದ್ಮೇಲೆ ಏನಾದ್ರು ಸ್ವಲ್ಪ ಡ್ಯಾಮೇಜ್ ಆಯ್ತಲ್ಲ, ಮಾಡಿದಿರೋ ಗೊತ್ತಿಲ್ಲ. ಆದ್ರೆ ಅದನ್ನ ಮುಕ್ತವಾಗಿ ಸಾರ್ವಜನಿಕರಿಗೆ ಪ್ರವೇಶವಾಗಿ ಕೊಡಬೇಕು. ರಾಧಾಕೃಷ್ಣನ್ ಅವರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಗೊತ್ತಾದ್ರೆ ಜನಗಳು ಮೈಸೂರು ಜೂಗ್ ಬಂದಂಗೆ ಗೊತ್ತದೆ ಜನರಿಗೆ. ಎಸ್ 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 ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಕ್ಕೆ. ನೋಡಿ, ಸಾಹಿತಿಗಳ ಮನಸ್ಸು ಸ್ತಂಭಿಸ್ತಾ ಇದೆ, ಕಂಪಿಸ್ತಾ ಇದೆ. ಅವರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ನಾವು ಉಳಿಸಬೇಕಾದಂತಹ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಇದು ಕೇವಲ ಯಾವುದೋ ಬೇಜವಾಬ್ದಾರಿ ಅಧಿಕಾರಿ ವಲಯ ತೀರ್ಮಾನ ಅಥವಾ ನಿರ್ಧಾರ ಮಾಡಿಲ್ಲ ಅನ್ನುವ ಕಾರಣಕ್ಕೋಸ್ಕರ ನನ್ನ ಮತ್ತು ನಿಮ್ಮ ಬಾಯಿಗಳಿಗೆ ಬೀಗ ಹಾಕ್ಕೊಂಡ್ರೆ ನಾವು ನಿಜಕ್ಕೂ ನಮ್ಮ ನಾಡಿಗೆ ಮಾಡ್ತಾ ಇರೋ ದ್ರೋಹ ಇದು. ನಾವು ನಾಡಿಗೆ ಮಾಡ್ತಾ ಇರೋ ದ್ರೋಹ. ನಮ್ಮ ದೇಶದ ಪ್ರಪ್ರಥಮ ಪ್ರಜೆ ಎಂದು ಕರೆಸಲ್ಪಡುವ ರಾಷ್ಟ್ರಪತಿ ಎನ್ನುವಂತಹ ಉನ್ನತ ಹುದ್ದೆಯಲ್ಲಿದ್ದ, ಮೈಸೂರೆಂಬಂತಹ ಸಾಂಸ್ಕೃತಿಕ ನಗರದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದ, ಅಲ್ಲಿನ ಲಕ್ಷಾಂತರ ವಿದ್ಯಾರ್ಥಿಗಳ ಮನೋಮಂದಿರದಲ್ಲಿ ರಾಜ್ಕುಮಾರ್ನಂತೆ ಮೆರೆದಿದ್ದ ನಮ್ಮ ದೇಶದ ಮಾಜಿ ಪ್ರೆಸಿಡೆಂಟ್ ರಾಷ್ಟ್ರಪತಿ ರಾಧಾಕೃಷ್ಣನಿದ್ದಂತಹ ಬಂಗಲೆಯ ಮೇಲೆ ಯಾವ ಇಲಾಖಾ ಅಧಿಕಾರಿಗಳ ಕಣ್ಣಿಲ್ಲ ಅನ್ನುವುದಾದರೆ, ಯಾವ ಇಲಾಖಾ ಅಧಿಕಾರಿಗಳ ಮನಸ್ಸು ಆ ಬಂಗಲೆಗೆ ಮಿಡಿತಿಲ್ಲ ಅನ್ನೋದಾದರೆ, ಇದು ನಿಜಕ್ಕೂ ನಾವು ಇತಿಹಾಸಕ್ಕೆ ಮಾಡ್ತಾ ಇರೋ ಅತಿ ದೊಡ್ಡ ದ್ರೋಹ, ನಾಡದ್ರೋಹದ ಕೆಲಸ ಇದು. ನಮ್ಮಲ್ಲಿ ಇತಿಹಾಸವನ್ನು ಉಳಿಸುವ ಮತ್ತು ಇತಿಹಾಸ ಪ್ರಸಿದ್ಧ ವಿಚಾರಗಳನ್ನು, ಕಟ್ಟಡಗಳನ್ನು ಜೀವಂತಗೊಳಿಸುವ ಮನಸ್ಸು ಬೇಕು. ಅದ್ಯಾವುದೂ ಇಲ್ಲವಾದರೆ ನಾವು ಏನು ಮಾಡಿಯೂ ಕೂಡ ಪ್ರಯೋಜನವಿಲ್ಲ. ವಿ ಅಧಿಕಾರಿಗಳು ಬೇಡ ರೀ. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಒಂದು ಖಾಸಗಿ ಕಂಪನಿಗಳು ಈಗಲೂ ಬೇಕಾದ್ರೆ ನಾ ಮುಂದು ಒಂದು ಬಂದು ನಿಂತ್ಕೋತಾರೆ, ನಾವು ಮೇಂಟೈನ್ ಮಾಡ್ಕೋತೀವಿ ಅಂತ. ಬೇರೆ ಬೇರೆ ಪ್ರೈವೇಟ್ ಬ್ಯಾಂಕ್ಗಳು ಕೂಡ ಬಂದು ನಿಂತ್ಕೋತಾವೆ, ನಾವು ಮೇಂಟೈನ್ ಮಾಡ್ಕೋತೀವಿ, ನಮಗೇನು ಬೇಕಾಗಿರೋದು ಎಲ್ಲ ಒಂದು ಫ್ರಂಟಲ್ಲಿ ನಮ್ಮ ಬ್ಯಾಂಕಿನ ಒಂದು ಹೆಸರು ಆ್ಯಡ್ ಇಟ್ಟರೆ ಸಾಕು, ಜಾಹೀರಾತು, ಉಳಿದವೆಲ್ಲ ನಾವು ಮಾಡ್ಕೋತೀವಿ. ಏನ್ರಿ ಒಂದು 3 ಸೆಕ್ಯೂರಿಟಿ, 1-2 ಗೈಡು, ಒಂದಷ್ಟು ಪುಸ್ತಕ, ಬರುವಂತಹ ವೀಕ್ಷಕರಿಗೆ ಓದೋದಕ್ಕೆ ಇಷ್ಟು ಇಟ್ಟರೂ ಕೂಡ ಸಾಕಾಗುತ್ತೆ. ಇವನ್ನು ಮಾಡುವುದಕ್ಕೆ ನಿಮಗೆ ಮನಸ್ಸಿಲ್ಲ, ನಿಮ್ಮ ತಾತ್ಪರ್ಯ ಇಲ್ಲ, ನಿಮಗೆ ಅದರದ್ದೊಂದು ಆಸಕ್ತಿ ಇಲ್ಲ ಅನ್ನೋದಾದರೆ ಇನ್ನು ಯಾಕಲ್ಲಿ ಮೈಸೂರು ನಗರಾಭಿವೃದ್ಧಿ ಹಾಕಬೇಕು, ತಲೆಗೊಂದು ಸಂಘಟನೆ ಹಾಕಬೇಕು? ನಿಜಕ್ಕೂ ನೀವು ಮೈಸೂರಿಗೆ ಮಾಡ್ತಾ ಇರೋ ಅವಮಾನ ಇದು. ನಮ್ಮ ರಾಜ್ಯದ ಒಂದು ಕಾಲದ ರಾಜಧಾನಿ ಅಲ್ವಾ ಮೈಸೂರು? ಹಸಿ ಸಂಸ್ಕೃತಿ, ಹಸಿ ಸಂಸ್ಕಾರ ಈವರೆಗೂ ಜೀವಂತವಾಗಿರುವಂತಹ ನಾಡಲ್ವಾ ಅದು? ಸಂಪತ್ತು ಭರಿತ ಮತ್ತು ಸಂಪನ್ಮೂಲ ಕ್ರೋಢೀಕರಣಕ್ಕೊಳಪಟ್ಟಂತಹ ಒಂದು ಜಿಲ್ಲೆ ಮೈಸೂರು ಜಿಲ್ಲೆ. ಆ ಜಿಲ್ಲೆಯಲ್ಲಿ ನಿಜಕ್ಕೂ ಈ ತರಹದ್ದೊಂದು ಬಂಗಲೆ ಅನಾಥ ಆಗ್ತಾ ಇರೋದನ್ನ ನೋಡಿ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾಡಪ್ರೇಮಿಗಳು, ನಾಡಪ್ರಿಯರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಇದನ್ನ. ಸಾಹಿತಿಗಳ ಹೃದಯವೇ ಸ್ತಂಭನ ಆಗ್ತಾ ಇದೆ. ನೋಡಿ ಅದರ ಪರಿಸ್ಥಿತಿ ನೋಡಿ, ಆ ಬಂಗಲೆಯದ್ದು. ಇದ್ದು ಗೋಡೆಗಳು ಜಾರ್ತಾ ಇದೆ. ಇರೋ ಗೋಡೆನ ನೆಟ್ಟಿಗೆ ಮೇಂಟೈನ್ ಮಾಡ್ಕೊಂಡು ಅದನ್ನು ಕಾಪಾಡುವಂತಹ ಮನಸ್ಸು ಅಲ್ಲಿನ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂತಹ ಮೈಸೂರು ನಗರಾಭಿವೃದ್ಧಿಗೆ ಅಥವಾ ಸಂಬಂಧಪಟ್ಟಂತಹ ವಿವಿಗೆ ಇಲ್ಲ ಎನ್ನುವುದಾದರೆ ಮಾಡೋನು ಯಾರು? ಇವತ್ತು ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸಿಗೆ ಈ ಕಟ್ಟಡವನ್ನು ಉಳಿಸಿ, ಈ ಪ್ಯಾಲೇಸನ್ನು ಉಳಿಸಿ, ಇದು ನಮ್ಮ ದೇಶದ ಮಾಜಿ ರಾಷ್ಟ್ರಪತಿ ಇದ್ದಂತಹ ಬಂಗಲೆ, ಅದೆಷ್ಟೋ ವಿದ್ಯಾರ್ಥಿಗಳ ಮನಸ್ಸಿಗೆ ಅಕ್ಷರ ದಾಸೋಹ ಮಾಡಿದಂತಹ ಒಬ್ಬ ಪ್ರೊಫೆಸರ್, ಮಾಜಿ ರಾಷ್ಟ್ರಪತಿ ಎಂಬ ನೆಲೆಯಲ್ಲಿ ಬೇಡ ಬಿಡಿ, ನಮ್ಮ ವಿದ್ಯಾರ್ಥಿ, ನಮ್ಮ ಕನ್ನಡದ ಅದೆಷ್ಟೋ ಮನಸ್ಸುಗಳಿಗೆ ವಿದ್ಯಾದಾನ ಮಾಡಿದಂತಹ ಪ್ರೊಫೆಸರ್ ಅಲ್ವಾ ಅವರು. ಇವತ್ತು ಆ ಪೈಕಿ ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ನಾಡಿಗೆ ಕೊಟ್ಟಂತಹ ಕೊಡುಗೆಗಳ ಅಪಾರ. ರಾಧಾಕೃಷ್ಣನವರ ಸ್ಟೂಡೆಂಟ್ಗಳು ಕರ್ನಾಟಕಕ್ಕೆ ಕೊಟ್ಟಂತಹ ಕೊಡುಗೆ ಇದೆಯಲ್ಲ, ಅದು ಅಪಾರ, ಹೇಳಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಅಂತಹ ಒಂದು ವ್ಯಕ್ತಿತ್ವ ಇದ್ದಂತಹ, ಅವರು ವಾಸವಿದ್ದಂತಹ ಕಟ್ಟಡದ ಗತಿ ಇವತ್ತು ಯಾವುದೋ ಬೂತ್ ಬಂಗಲೆ, ಯಾವುದೋ ಪಾಳು ಬಿದ್ದ ಬಂಗಲೆ ಆಗ್ತಾ ಇದೆ ಅನ್ನೋದಾದರೆ ಅದನ್ನು ನೋಡ್ಕೊಂಡು ಇರುವುದಕ್ಕಿಂತಲೂ ಮತ್ತೊಂದು ದುರ್ದೈವದ ಸ್ಥಿತಿ ಇನ್ನೊಂದಿಲ್ಲ.
ಆ ವಿಚಾರವನ್ನು ವೈಭವೀಕರಿಸದ ಪತ್ರಕರ್ತ ಇದ್ದೇನು ಪ್ರಯೋಜನ ಅಲ್ವಾ? ಯೂನಿವರ್ಸಿಟಿ ಅಧಿಕಾರಿಗಳು, ಸಂಬಂಧಪಟ್ಟಂತಹ ನಗರಾಭಿವೃದ್ಧಿಯ ಇಲಾಖಾ ಅಂದರೆ ಮೈಸೂರು ನಗರಾಭಿವೃದ್ಧಿ, ಅದು ಕೂಡ ತಲೆ ಕೆಡಿಸ್ಕೋಬೇಕು. ಇನ್ನು ಯದುವೀರ್ ಅವರು ಬಂದ್ರಂತೆ, ಹಂಗೆ ಕೊಡುಕೊಂಡು ಹೋದ್ರಂತೆ. ಸೊ ಹಾಗೆ ಅವರು ಕೂಡ ಪ್ರತ್ಯೇಕವಾದಂಥ ಆಸಕ್ತಿಯನ್ನು ವಹಿಸಬೇಕು. ಬಂದು ಹೋಗೋದಕ್ಕೆ ಒಡೆಯರೇ ಬೇಕಾ? ಯಾರು ಬೇಕಾದರೂ ಬಂದು ಹೋಗ್ಬೋದು. ಹಾಗಾಗಿ ಒಡೆಯರವರೇ ನಿಮ್ಮ ಮೇಲೆ ಅಪಾರವಾದಂಥ ನಂಬಿಕೆ ಮತ್ತು ವಿಶ್ವಾಸ ಆ ಭಾಗದ ಜನರಿಗಿದೆ. ನೀವು ರಾಜ್ಕುಮಾರರು, ಹಾಗಾಗಿ ಈ ಒಂದು ಇತಿಹಾಸ ಪ್ರಸಿದ್ಧ ಕಟ್ಟಡವನ್ನು ಮತ್ತೆ ಪುನಶ್ಚೇತನ, ಮತ್ತೆ ಅದಕ್ಕೊಂದು ಜೀವ ಕೊಡಬೇಕು ನೀವು. ಇವತ್ತು ಆ ಬಂಗಲೆಗಳಿಗೆ ಕಿವಿ ಇರ್ತಾ ಇದ್ದಿದ್ರೆ ಆ ಕಾಲದ ಗತ ವೈಭವದ ಇತಿಹಾಸದ ಕಥೆಗಳನ್ನು ಹೇಳ್ತಾ ಇತ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿ ಕುಲಪತಿ, ಮಾಜಿ ಮೇಯರ್ ಅವರಿಗೂ ಕೂಡ ಫೋನ್ ಸಂಪರ್ಕಕ್ಕೆ ಪ್ರಯತ್ನಗಳಾಯಿತು, ಫೋನ್ ತೆಗಿತಿಲ್ಲ. ಅವರ ಜೊತೆಯೂ ಕೂಡ ಈ ಕಟ್ಟಡದ ಬಗ್ಗೆ ಅಥವಾ ಈ ಭವ್ಯ ಇತಿಹಾಸದ ಬಗ್ಗೆ ಮಾತನಾಡೋಣ ಅಂದರೆ ವಿವಿಯ ಕುಲಪತಿ ಜೊತೆಗೆ ಮಾಜಿ ಮೇಯರ್ ಫೋನ್ ಸಂಪರ್ಕ ಪ್ರಯತ್ನಗಳಾಯಿತು, ಆದರೆ ಫೋನ್ ರಿಸೀವ್ ಮಾಡುವಂಥ ಗೋಜಿಗೆ ಅವರು ಹೋಗ್ತಾ ಇಲ್ಲ. ಹಾಗಾದರೆ ಈ ಜವಾಬ್ದಾರಿಯನ್ನು ಯಾರು ಹೊರಬೇಕು ನೋಡಿ? ಇವತ್ತು ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸ್ ಅತ್ಯಂತ ಸೌಮ್ಯ ಭಾಷೆಯಲ್ಲಿ, ಅತ್ಯಂತ ಗೌರವಯುತವಾಗಿ ಯಾರಾದರೂ ಈ ಬಗ್ಗೆ ತಲೆ ಕೆಡಿಸ್ಕೊಂಡು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಬೇಕು. ಎಸ್, ಇನ್ನು ನಿಮ್ಮ ಅಕ್ಕಪಕ್ಕದಲ್ಲೂ ಇದೇ ತರಹದ ಅಕ್ರಮ, ಬೇಜವಾಬ್ದಾರಿ ಅಥವಾ ಭ್ರಷ್ಟಾಚಾರ ನಡೀತಾ ಇದೆಯಾ? ನೀವು ಕೂಡ ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸಿಗೆ ದೂರನ್ನು ದಾಖಲು ಮಾಡಬಹುದು. ಇನ್ನು ಸ್ಕ್ರೀನ್ನಲ್ಲಿ ಕಾಣಿಸುವಂತಹ 9686651049 ಈ ನಂಬರ್ಗೆ ಸಾಕ್ಷಿ ಸಮೇತ ವಾಟ್ಸಾಪ್ ಮಾಡಬಹುದು. ಈ ನಂಬರನ್ನು ಸಂಪರ್ಕವೂ ಕೂಡ ಮಾಡಬಹುದು. ಇನ್ನು ನಮ್ಮ ಫ್ರೀಡಮ್ ಟಿವಿಯ ಪ್ರಧಾನ ಕಚೇರಿ, ಆ ಕಚೇರಿಗೂ ನೀವು ಬರುವುದಾದರೆ ಈ ವಿಳಾಸಕ್ಕೂ ಕೂಡ ನೀವು ಬಂದು ದೂರನ್ನು ದಾಖಲಿಸಬಹುದು. ನಿಮ್ಮ ಅಕ್ಕಪಕ್ಕದಲ್ಲೂ ಇದೇ ತರಹದ ಭ್ರಷ್ಟಾಚಾರ ನಡೆದರೆ ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸಿಗೆ ದೂರನ್ನು ದಾಖಲಿಸಬಹುದು ಅಂತ ಹೇಳ್ತಾ